ಪುಣ್ಯವತಿಯ ಪುಣ್ಯತಿಥಿಯಾಗಿ 1 ವರ್ಷ ಆಯ್ತು. ಆ ವ್ಯಕ್ತಿ ಪುಣ್ಯತಿಥಿ ಮಾಡಿದವರು Happy birthday. Hi everyone, welcome back to my YouTube channel. Yes, ಈ ವಿಡಿಯೋ ಸ್ಪೆಷಾಲಿಟಿ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಇವತ್ತು ನಾನು ಆಫ್ಟರ್ ಅ ಲಾಂಗ್ ಟೈಮ್ ಪುಣ್ಯವತಿ ಟೀಮ್ನ ಮೀಟ್ ಮಾಡೋಣ ಅಂತ ಬಂದಿದ್ದೀನಿ. ಎಲ್ಲರೂ ಅವರೆಲ್ಲ ಸಿಕ್ಕಿದ್ರು ಚಂದ್ರಕಲಾ ಅಮ್ಮ ಮನೆ ಗೃಹ ಪ್ರವೇಶ ಇದ್ದಾಗ. ಸೊ ನನಗೆ ಮೀಟ್ ಆಗೋದಕ್ಕೆ ಆಗಿರ್ಲಿಲ್ಲ. ಆ ರೀಸನ್ ಇಂದ ಇವತ್ತು ಎಲ್ರಿಗೂ ಹೇಳ್ದೆ ಮೀಟ್ ಮಾಡ್ಬೇಕಂತ ಅನ್ಸ್ತಿದೆ ಅಂತ. ಸೊ ದಟ್ ಎಲ್ರು ಓಕೆ ಅಂತ ಹೇಳಿದ್ರು. ಐ ಆಮ್ ಎಕ್ಸೈಟೆಡ್. ಯಾರ್ಯಾರು ಬರ್ತಾರೆ ಯಾರ್ಯಾರು ಬರ್ತಿಲ್ಲ ಅಂತ ನಿಮ್ಗೆ ಕಂಪ್ಲೀಟ್ ಗೊತ್ತಾಗುತ್ತೆ ಈ ವಿಡಿಯೋ ಎಂಡ್ ವರ್ಗು ನೋಡಿ. ಅಂಡ್ ಎಷ್ಟು ಲಾಂಗ್ ಗ್ಯಾಪ್ ಆದ್ಮೇಲೆ ಎಷ್ಟು ಮಿಸ್ ಮಾಡ್ಕೊಂಡ್ವಿ ಅದನ್ನೆಲ್ಲ ಮಾತಾಡ್ತಾ ಫನ್ ಮಾಡ್ತಾ. ಸೊ ಎಲ್ರು ಮೀಟ್ ಮಾಡಕ್ ನಾನು ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೀನಿ. ನೋಡೋಣ ಯಾರ್ಯಾರು ಬರ್ತಾರೆ ಅಂತ. ಈಗ ನಾವು ಎಲ್ರು ಮೀಟ್ ಆಗಕ್ ಬಂದಿರೋದು ಓಂಕಾರ್ ಹಿಲ್ಸ್ ಬಂದಿರೋದು. ಇಲ್ಲಿಗೆ 9ಗೆ ಹೇಳಿದ್ದು 9:30 ಆಗಿದೆ. ಸೊ ನೋಡೋಣ ಯಾರ್ಯಾರು ಬರ್ತಿದಾರೆ ಇಲ್ಲಿ. ಇದಾದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ಮತ್ತೆ ಇನ್ನೊಂದು ಪ್ಲೇಸಿಗೆ ಹೋಗೋದಿದೆ. ಅಲ್ಲಿ ಇನ್ನೂ ಒಂದು ಸರ್ಪ್ರೈಸ್ ಇದೆ. ಸೊ ಆ ಸರ್ಪ್ರೈಸ್ ಏನು ಅಂತ ಗೊತ್ತಾಗ್ಬೇಕಂದ್ರೆ ವಿಡಿಯೋ ಏನ್ವರೆಗೂ ನೋಡಿ. ಅಂತೂ ಫೈನಲಿ 10:15 ಆಗಿದೆ ಟೈಮು. ಈಗ ಬರ್ತಿದ್ದಾರೆ, ಇಬ್ರು ಬರ್ತಿದ್ದಾರೆ. ಯಾರು ಅಂತ ಸ್ವಲ್ಪ ಕೋಪ ಇದೆ, ಬಟ್ ಅದು ಜಾಸ್ತಿ ಖುಷಿ ಇದೆ. ಎಷ್ಟು ಇವಾಗ ನಾನೇ ನನಗೆ 105 kg ಆಗಿದ್ದೀನಿ. ಪಾಂಡ ತರ ಅದಕ್ಕೆ ಇವಳ ಮಗಳು ಹೆದರ್ಕೊಂಡೇ ಬಿಟ್ಲಿ. ಮಗಳು ಹೌದಾ? ನಾನು ನೋಡಿ ಎಂತ ಚೇಂಜ್ ಆಗಿದಾರ? ಗಡ್ಡ ಬೆಳೆದಿದೆ, ಸಣ್ಣ ಆಗಿದ್ದೀರಾ? ಅದೇ ಸಣ್ಣ ಆಗಿದ್ದೀರಾ. ಕಣ್ಣೆಲ್ಲ ನಾನು ನೋಡ್ಲಿಲ್ಲ ಅಂತ ಕಣ್ಣೆಲ್ಲ ಒಳಗಡೆ ಹೋಗ್ಬಿಡಿ. ನಾನು ಆಕ್ಚುಲಿ ಬರೋ ಪರಿಸ್ಥಿತಿ ಇರ್ಲಿಲ್ಲ, ನೀನ್ ಕರ್ದೆ ಅಂತಲೇ ಬಂದಿತ್ತು. ಬನ್ನಿ ಹೋಗೋಣ. ಬೋನ್ ಕಾಲ್ ಮಾಡ್ದೆ, ಬರ್ತಾ ಇದ್ದೆ. ಅಲ್ಲಿ ಬಿಡ್ತೀನಿ ಗಾಡಿ ಹತ್ರ, ಅಲ್ಲೂ ಜಾಗ ಇದೆ. ನಾವ್ ಆ ಕಡೆಯಿಂದ ಬಂದಿದ್ದೀನಿ ನಾನು. ನಾನು ಸ್ವಲ್ಪ ಹೊತ್ತು ಬರ್ತೀನಿ ಅಂತ ಹೇಳ್ದ. ನನ್ಗೆ ಇಲ್ಲಿ ಗೇಟ್ ಇದೆ ಅಂತ ಗೊತ್ತೇ ಇಲ್ಲ, ಇಲ್ಲೂ ಇದೆ ಅಂತ. ನನ್ ಮಾತ್ರ ಇಲ್ಲಿ ನೋಡ್ಕೊಂಡ್ ಕೂತಿದ್ದೀನಿ, ಬರ್ತಾರೆ 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 ಅಂತ. ನಾನು ಅವ್ರ ಮನೆಗೆ ಹೋಗಿ ಅವನಿನ್ನು ಇವಾಗ ಇವತ್ತು ಹಬ್ಬ ಅಲ್ವಾ. ಇವ್ರು ವಿನೋದ್ ಸರ್ ಹೇಳಿದ್ರು ಸ್ವಲ್ಪ ಲೇಟ್ ಆಗುತ್ತೆ, ಬರ್ತೀನಿಪಾ, ಅದು ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರು. ಸರಿ ಇವತ್ತು ಭುವನು ಬಂದ್ಮೇಲೆ ಹೋಗೋಣ. ಮೂಲ ಹುಣ್ಣಿಮೆ, ಆಮೇಲೆ ರಾಖಿ ಹಬ್ಬ, 3 ಪುಣ್ಯವತಿಯ ಪುಣ್ಯತಿಥಿಯಾಗಿ 1 ವರ್ಷ ಆಯ್ತು. ಸೊ 1 ವರ್ಷದ ಪುಣ್ಯ ಸ್ಮರಣೆ. ಸೀರಿಯಲ್ ಶುರುವಾಗಿ 4 ದಿನಕ್ಕೆ ಪುಣ್ಯತಿಥಿ ಬರದ್ ಪುಣ್ಯಾತ್ಮ ನೆನಪಿದ್ಯಾ? ಇವನು ಟೈಪ್ ಮಾಡ್ಬೇಕಾರೆ ಟೈಪೋ ಎರರ್ ಆಗಿ ಪುಣ್ಯವತಿ ಅಂತ ಬರೆಯೋದು ಬದಲು ಪುಣ್ಯತಿಥಿ ಅಂತ ಬರೆದು ಪೋಸ್ಟ್ ಮಾಡ್ಬಿಟ್ಟಿದ್ದ. ನೋಡಿ ಇವರೇ ಆ ವ್ಯಕ್ತಿ. ಪುಣ್ಯತಿಥಿ ಯಾವ ಗಳಿಗೆ ಅದ್ ಹೇಗೆ ನಿಮ್ಗೆ ಮನ್ಸಾಯ್ತು? ಅಲ್ಲ, 2 ದಿನ ಹಿಂದೆ ಯಾರ್ದೋ ಪುಣ್ಯತಿಥಿ ವಿಚಾರವಾಗಿ ಟೈಪ್ ಮಾಡಿದ್ದೆ ವಾಟ್ಸಪ್ ಅಲ್ಲಿ. ಅದು ಹಂಗೆ ಏನಂತಾರೆ ಇದಾಗಿತ್ತು. ಟೈಪ್ ಮಾಡುವಾಗ ಯಾರ ಟೈಪ್ ಮಾಡೋದಂತ ಹಿಂಗ ಹಾಕ್ದ, ಅದು ಪುಣ್ಯತಿಥಿ ಅಂತ ತಗೊಂತು. ಆಮೇಲೆ ಯಾರೋ ಪಾಪ ಪುಣ್ಯಾತ್ಮರು ಫ್ರೆಂಡ್ಸ್ ಹೇಳಿ ಲೇ ಏನು ಹಾಕಿದ್ಯಾ ನೋಡು ಅಂತ ಆಮೇಲೆ ಚೇಂಜ್ ಮಾಡ್ದ. ಅದೇ ಫಸ್ಟ್ ಪೋಸ್ಟ್ ಅವನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದು. ಅದಕ್ಕೆ ಬೇಗ ಅನ್ಸುತ್ತೆ. ಆಮೇಲೆ ಪ್ರೊಡ್ಯೂಸರಿಗೆ ಗೊತ್ತಾದ್ರೆ ಬಹಳ ಕಷ್ಟ, ಇದನ್ನ ಕಟ್ ಮಾಡಿ. ನಮ್ ಹೀರೋ ಸಾಹೇಬ್ರು ಎಲ್ಲಿ ಕಾಲ್ ಮಾಡಿ ಅವ್ರಿಗೆ
ಅವನು ಈಗ ಎದ್ದಿರ್ತಾನೆ 99%. 9 ಗಂಟೆಗೆ ಎದ್ದಿರ್ತಾನೆ. ನಾನೇ ಪರವಾಗಿಲ್ಲ ಹಂಗಾರೆ ಎಲ್ರಿಗಿಂತ. ಭುವನದೇನಂತೆ ಕತೆ? ಅವಳು ಶೂಟಿಂಗ್ ಇದೆಯಂತೆ. ಮೊದ್ಲಿಂದನೂ ಇದೆ ಸಾಂಗ್. ಯಾಕೋ ಬಡವ ರಾಸ್ಕಲ್ ನಿಂಗೆ. ಹಲೋ ಬಡವ ರಾಸ್ಕಲ್. ಎಲ್ಲಿದ್ಯೋ? ಈಗೆದ್ದ? ನಿಜ ಹೇಳ, ಪರವಾಗಿಲ್ಲ, ಯಾರಿಗೂ ಹೇಳಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಯಾರಿಗೂ ಹೇಳಲ್ಲ. ಹೌದಾ? ಎಷ್ಟೊತ್ತಾಗುತ್ತೆ? ಬಾ. 1:05 ಅಂದ್ರೆ 10 minutes ಅಂತ ಅರ್ಥ. 1:05 ಅಂದ್ರೆ 15 ನಿಮಿಷ. 10 ಆಗತ್ತಾ? ಏನ್ ಮ್ಯಾಥ್ಸ್ ಬರುತ್ತೆ ನಿನ್ಗೆ? 1:05 ಪಕ್ಕ ಇದ್ರೆ ಅದನ್ನ 10 ಮಿನಿಟ್ಸ್ ಅನ್ನಲ್ಲ, 15 ಮಿನಿಟ್ಸ್ ಅಂತಾರೆ. ಏನೋ ಇವಳಿಗೆ ಮ್ಯಾಥ್ಸೇ ಬರಲ್ಲ. ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿನ್ ಕತೆ? ಓಕೆ, ಏನಯ್ಯ? ನಾನ್ ಹೇಳಿದ್ದು 5 ನಿಮಿಷ ಅಂತ ಹೇಳೋರು 10 minutes ಆಗೇ ಆಗುತ್ತೆ ಅಂತ ಹೇಳಿದ್ರು ಅಲ್ವಾ? ನಿಂಗೆ ಗೊತ್ತು ತಾನೆ. ಈಗ 1 ಪಕ್ಕ 5 ಇದ್ರೆ ಅದನ್ನ ಏನಂತಾರೆ ಹೇಳೋ? ನೋಡು, 15 ಅಂತೆ. ಸರ್ಪ್ರೈಸ್ ಮಾಡೋಣ, ಎಲ್ಲ ಹೋಗ್ಬಿಟ್ಟು ಮಾಡೋದು ಬೇಡ ಅಂತ ಪ್ಲಾನ್ ಮಾಡಿದ್ರೆ ಇಲ್ಲೇ ಕುತ್ಕೊಂಡ್ಬಿಡು, ಬೆಸ್ಟ್. ಆರಾಮಾಗಿರುತ್ತೆ. ಏನ್ ವಿನಯ್ ಸರ್, ಹಾಯ್, ಏನಮ್ಮ ಸಮಾಚಾರ? ಹೇಳ್ಬೇಕು ಸರ್ ಸ್ವಲ್ಪ ನೀವು. ಚೆನ್ನಾಗಿದೆ. ಥ್ಯಾಂಕ್ ಯು. ಇಲ್ಲೇ ಕುತ್ಕೊಂತೀವಿ. ಬನ್ನಿ ಇಲ್ಲ ಬೇಡ, ಯಾಕಂದ್ರೆ ಇಲ್ಲಿ ಆರಾಮಾಗಿರುತ್ತೆ. ಗಾಳಿ ಬೀಸುತ್ತಾ ಇಲ್ಲ. ಹೌದು, ಹೇಳ್ತಾರೆ ಅದೇನೆ ನಮ್ದು. ಥ್ಯಾಂಕ್ ಯು ಸರ್. Happy birthday. ಥ್ಯಾಂಕ್ ಯು. ಸೂಪರ್, ಬನ್ನಿ, ಖುಷಿ ಆಯ್ತು. ಬನ್ನಿ. ಬೇಡ. ಥ್ಯಾಂಕ್ ಯು. ಗುಡ್ ಗರ್ಲ್. ನಾನು ಮಾತಾಡಿದೀನಿ ಅಂದ್ರೆ ನೀವೇನ್ ಮಾತಾಡೋದು, ನಾನ್ ಮಾತಾಡಿದೀನಿ ಅಂತ. ನಾನು ಅದಕ್ಕೆ ನೀವು ಕಾಲ್ ಮಾಡಿದಾಗ ನನ್ಗೆ ಅವ್ರು ಮಾತಾಡಕ್ ಬಂದ್ರೆ ಕಾಲ್ ಕಟ್ ಮಾಡ್ತಿದ್ದು ಇದೇ ರೀಸನ್ಗೆ. ಮಾತಾಡಕ್ ಬಿಟ್ಟಿಲ್ಲ. ಒಳ್ಳೇದಾಯ್ತು, ಒಳ್ಳೆ ಕೆಲಸ ಮಾಡಿದ್ರಿ. ಬಟ್ ಪಾಪ ಜಯರಾಮ್ ಅದ್ ಸರಿ, ಒಪ್ಕೋತೀನಿ ನೀವು ಹೇಳಿದ್ದು. ಬಟ್ ವಿ ವಿಲ್ ಮೇಕ್ ಶೂರ್ ವಿ ಡೋಂಟ್ ಮೇಕ್ ದಟ್ ನಾಯ್ಸ್ ಅಷ್ಟೇ. ಅವಳು ಇಲ್ಲ, ಶೂಟಿಂಗ್ ಇದೆ, ಬಿಸಿ ಇದಾರೆ ಅವರು. ಮೇಘ ಅವರು, ಶ್ರುತಿ ಅವರು ಬರ್ತೀನಿ ಅಂತ ಹೇಳಿದ್ರು. ಇವಾಗ ಸಡನ್ ಆಗಿ ಕಾಲ್ ಮಾಡ್ಬಿಟ್ಟು ಡಬ್ಬಿಂಗ್ ಇದೆ ಅಂತ ಹೇಳಿದ್ರು. ಜಸ್ಟ್ ಇವಾಗ ಅವ್ರ ಹತ್ರನೇ ಕಾಲ್ ಮಾಡಿ ಮಾತಾಡ್ತಿದ್ದೆ. ಸೊ ಇನ್ನೊಂದ್ಸಲ ಸೇರೋಣ ಇಲ್ಲ.
ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಮಕ್ಕಳು ಸ್ಕೂಲ ಅದಕ್ಕೆ ಎಲ್ರಿಗೂ ಹೇಳಿದ್ದೆ ಯಾರು ವಿಶ್ ಮಾಡ್ಬೇಡಿ, ಒಂದ್ ಸರ್ಪ್ರೈಸ್ ಇರ್ಲಿ ಅಂತ ಅಲ್ವಾ. ಈ ಖುಷಿ ಸಿಕ್ತಿತ್ತ ನೆನ್ನೆನೆ ವಿಶ್ ಮಾಡ್ಬಿಟ್ಟಿದ್ರೆ ಅಲ್ವಾ. ಅನ್ಕೊಂಡೆ ಆಮೇಲೆ ಇವರೆಲ್ಲ ಮೀಟ್ ಮಾಡ್ಬೇಕು ಅಂತ ಇದಾರಲ್ಲ, ಇದೇ reason. ಇದೇನಾದ್ರೂ ಇರ್ಬೋದಾ, ಅದಕ್ಕೆ ವಿಶ್ ಮಾಡದೇ ಇದ್ರ ಮರಿಯಕ್ಕಂತೂ ಚಾನ್ಸ್ ಇಲ್ಲ. No way. ಫೋನ್ ಮಾಡೇ ಮಾಡಿರ್ಬೇಕಿತ್ತಲ್ವಾ ಅಂತ. ಆಮೇಲೆ ಇವಳು ಫೋನ್ ಮಾಡಿದಾಗ ಇವಳು ಫೋನ್ ಮಾಡು ವಿಶ್ ಮಾಡ್ಲಿಲ್ವಲ್ಲ, ಅವಾಗ ಅನ್ಕೊಂಡೆ ಏನಾದ್ರೂ ಇರ್ಬಹುದಾ ಅಂತ. ಆಮೇಲೆ ಸರಿ ಸುಮ್ನಾಗ್ಬಿಟ್ಟೆ, ಏನು ಬರ್ಲೇ ಇಲ್ಲ ಸಾಯಂಕಾಲ ತನಕ ಮಾಡ್ಬಿಟ್ಟಿರೋಳು. ನಾನೇ ಹೇಳಿದ್ದು ಮಾಡ್ಬಿಡ ಪುಟ್ಟಿ, ಯಾವ ಕಾರಣಕ್ಕೂ ಅಪ್ಪ ಹೇಳಿದ್ರು ಅನ್ನೋ ರೀಸನ್ಗೆ ನಾನು ಮಾಡ್ಲಿಲ್ಲ. ಇದು ಇದನ್ನ ಇವಳಿಗೆ ಹೇಳ್ಕೊಡ್ತಾ ಇದೀನಿ, ಈಗ ಕಲಿಸ್ತಾ ಇದೀನಿ. ಹೀಗ್ ಮಾಡಿದಾಗ ಅವ್ರಿಗೂ ಸಂತೋಷ, ನಮಗೂ ಸಂತೋಷ ಅಲ್ವಾ. ಅವ್ರು ತುಂಬಾ ಸಂತೋಷ ಇದ್ದಾರೆ, ಅದಕ್ಕೆ ನಾನು ಹೇಳಲ್ಲ, ಸತ್ಯ ಹೇಳಲ್ಲ. ಓಕೆ ಬೇಡ ಯಾವಾಗ ಪಾಪ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಬ್ರೂಯಾತ್ ಸತ್ಯಂ ಅಪ್ರೇಟ್. ಪ್ರಿಯವಾದ ಸತ್ಯ ಹೇಳಬಾರ್ದು, ಪ್ರಿಯವಾದ ಸತ್ಯ ಹೇಳ್ಬೇಕು. ಹಾ ಸರಿ, ಓಕೆ ಡನ್ ಡನ್. ಇದೇ ಡೌಟ್ ಕ್ಯಾರಿ ಮಾಡೋಣ. ಎಷ್ಟು ಮಗಳು ನಾನು ತಿಂದು ಖಾಲಿ ಮಾಡೋದಿಲ್ಲ, ನೀವು ಖಾಲಿ ಪ್ಲೇಟ್ ತೋರಿಸ್ತಾ ಇದ್ದಾಳೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.